Everyone wants the red mug. Get it for free now with the Nescafe jar. ಮೊನ್ನೆ ಬೆಳಗಾಂದಲ್ಲಿ ಮುಖ್ಯಮಂತ್ರಿಗಳು ಇಡೀ ದಿವಸ 6 ತಾಸುಗಳ ಕಾಲ ಸಭೆ ಮಾಡಿ ಎಷ್ಟೆಷ್ಟು ಮಳೆ ಯಾವ್ಯಾವ ಪ್ರದೇಶದಲ್ಲಾಗಿದೆ ಹೇಳುವ ಲೆಕ್ಕಾಚಾರವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನಿನ್ನೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಂದಾಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ನಿನ್ನೆನೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು 4 ದಿವಸದೊಳಗೆ ವಿತಿನ್ 1 ವೀಕ್ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಬೆಳೆ ಹಾಳಾಗಿದೆ, ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡಲಿಕ್ಕೆ ಇದ್ದಂಥ ಕ್ರೈಟೀರಿಯಾ ಏನು, ಅದು ಆಧಾರದ ಮೇಲೆ ಮುಂಡಗೋಡು ತಾಲೂಕು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮೀಕ್ಷೆ ಮಾಡಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಬೇಕಾದಂಥ ವರದಿಗಳನ್ನು ಕಳಿಸ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲ ತಾಲೂಕಿಗೆ ಬಂದಿದೆ. ಪ್ರಾಯಶಃ ಇನ್ನೊಂದು 4-5 ದಿವಸದಲ್ಲಿ ಎಲ್ಲ ವರದಿಗಳು ಸರ್ಕಾರಕ್ಕೆ ತಲುಪುತ್ತೆ. ಇವತ್ತಿನ ರಿಪೋರ್ಟ್ ಪ್ರಕಾರ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ತಾಲೂಕುಗಳು ಬರಗಾಲದ ಅಂಚಿನಲ್ಲಿದೆ. 60% ಹೆಚ್ಚು ಕಡಿಮೆ ಮಳೆಯಾಗಿದೆ. ಮಳೆ 100 ಆಗಬೇಕಿತ್ತು, 40 ಆಗಿಲ್ಲ. 60% ಮಳೆ ಕಡಿಮೆ ಆದಾಗ ಪ್ರದೇಶವನ್ನು ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾದ ಆಧಾರದ ಮೇಲೆ ಬರಗಾಲ ಘೋಷಣೆ ಮಾಡಬೇಕೇ ಹೊರತು ಯಾವುದೇ ರಾಜಕೀಯ ಒತ್ತಡದಿಂದ ಬರಗಾಲ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ಬರಗಾಲದ ಆಸೆ ಇಲ್ಲ. ನಮ್ಮ ರೈತರು ಬರಗಾಲವನ್ನು ಬೇಡ್ತಾ ಇಲ್ಲ. ಇವತ್ತಿಗೂ ನಾವು ಮಾವಿಕಾಂಬೆಗೆ ಭಗವಂತಿಗೆ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಮಳೆ ಕೊಡಿ, ನಮ್ಮ ಮಳೆ ಕೊಡಮ್ಮ, ನಮ್ಮ ರೈತರಿಗೆ ಬೇಸಾಯ ಮಾಡಲಿಕ್ಕೆ ಮಳೆ ಕೊಟ್ಟರೆ ನೀವು ಯಾವ ಬರಗಾಲದ ಎಕ್ಕಚ್ಚಿತ ದುಡ್ಡು ನಮ್ಮ ರೈತರಿಗೆ ಬೇಕಾಗಿಲ್ಲ. ಅಥವಾ ಯಾವ ಸರ್ಕಾರವೂ ರೈತನ ಬೆಳೆ ಹಾಳಾಗಿದ್ದನ್ನು ಕೊಟ್ಟು ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇನ್ನೂ ಆಸೆ ಇದೆ. ಈ ನಕ್ಷತ್ರ ಮುಗಿತಾ ಬಂತು, ಹೊಸ ನಕ್ಷತ್ರಕ್ಕೆ ಅದು ಮಳೆ ಬಂದು 1 ತಿಂಗಳ ಅಧಿಕ ಮಾಸ ಇದೆ ಈ ಸಲ. ಹಾಗಾಗಿ ಅಧಿಕ ಮಾಸ ನಂತರ ನಾವು ಮಳೆ ಬಂದು ಇಳೆಯ ಜೀವ ಹೋಗ್ಬೋದು, ಎಲ್ಲ ಕೆರೆ ಕಟ್ಟೆಗಳು ತುಂಬಬಹುದು. ಅದರಿಂದ ಜನ ಸುಖ ಸಂತೋಷವಾಗಿ ಬಾಳೋದಕ್ಕೆ ಅನುಕೂಲ ಆಗುವುದು ಅಂತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನೆಲ್ಲ ಬೇಕು ಘೋಷಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳುತ್ತದೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.